ಬುಡುಕ್ಯ ಬಂದಾನ ಬುಡು ಮೇಲೆ ಮಾಡ್ಯಾನ ಬುಡುಬುಡುಕ್ಯ ಬಂದಾನ ಮಠ ಮಠ ಮಧ್ಯಾಹ್ನದಾಗ ಸುತ್ತಕೊಂತ ಸುಡುಗಾಡ್ದಾಗ ನಟ್ಟ ನಡು ರಾತ್ರಿಯಾಗ ಅಮಾಸಿ ಕತ್ತಲ್ದಾಗ ಹಕ್ಕಿ ಪಣ ಕಟ್ಟಿ ಹೆಕ್ಕಿ ಹೇಳ್ತಾನ, ತಾಯಿ ಬಾಳ ದಿನಕ್ಕೆ ಈ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಾಳ, ಮರ ತುಂಬ ಕಾಳು ತಲೆಗೆ ಸುತ್ಕೊಳಕ ರುಂಬಾಲು ತಗೊಂಬಾರಬೇ ಗೌಡ್ಶಾನಿ. ಬಾಳ ದಿವಸದ ಮೇಲೆ ಬಂದಿಲ್ಲ, ಬಾಳ ದೂರ ಹೋಗಿದ್ದೇನೆ ಹಳ್ಳಿ ಮೇಲೆ ಭಿಕ್ಷುಕ. ಹೌದ್ರಿ ದಣಿ, ಅಲ್ರಿ ದಣಿ ಬುಡುಬುಡ್ಕೇನ ಕಾಯಕಾನ ಹಂಗೈತಲ್ರಪ್ಪ. ಸುಗ್ಗಿ ಕಾಲದಾಗ ಊರು ಊರು ಸುತ್ತಾಡಿ ಭಿಕ್ಷೆ ಬೇಡಿಕೊಂಡು ಬಂದಾಗ ಅಲ್ಲೇನ್ರಪ್ಪ ಈ ತೊಗಲಿನ ಹೊಟ್ಟಿಗೆ ಹಿಟ್ಟು ಸಿಗುದು, ಈ ಎಲುಬಿನ ಹಂದ್ರಕ್ಕ ಮಾನ ಮುಚ್ಕೊಳಕ ಬಟ್ಟಿ ಸಿಗುದು. ಬಟ್ಟೆ ಏನೋ ಸಿಗ್ತಾಯ್ತು, ಆಗಲೇ ಈ ಊರೂರು ತಿರುಗಿ ಭಿಕ್ಷೆ ಬೇಡೋದು ಬೇಡ ಅನ್ನಿಸ್ತೈತಿ. ನೋಡಪ್ಪ, ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನಮ್ಮ ತಂದೆ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಸುಟ್ರು ಸುಡ್ಲಾರ್ದಷ್ಟು ಆಸ್ತಿ ಗಳಿಸ್ಯಾರ. ನಿಮ್ಮ ತಂದೆನೂ ಒಂದು ದಿನಾನು ಈ ಮನೆಯಾಗಿರ್ಲಿಲ್ಲ, ಹೊಟ್ಟೆ ತುಂಬ ಊಟನೂ ಮಾಡಲಿಲ್ಲ. ನೀನರ ಈ ಮನೆಯಾಗಿದ್ದಿ ಅಂದ್ರೆ ನಿಮ್ಮ ತಂದೆ ಋಣ ತೀರಿಸ್ದಂಗ ಆಕೈತಪ್ಪ, ಋಣ ತೀರಿಸ್ದಂಗೈತಿ. ಋಣದ ಮಾತು ಯಾಕೆ ಮಾತಾಡ್ತೀರಪ್ಪ? ಋಣದ ಮಾತು ಯಾಕೆ ಮಾತಾಡ್ತೀರಿ? ನಿಮಗೆ ಇಷ್ಟು ಒಳ್ಳೆ ಗುಣ ಇದ್ದಿದ್ದಕ್ಕೆ, ನೀವು ಇಂಥ ದಾನವಂತರು ಇದ್ದಿದ್ದಕ್ಕೆ ಆ ದೇವರು ನಿಮಗೆ ಈ ಕಾಯಕ ಮಾಡಕ್ಕೆ ಹತ್ಯಾನ. ಇನ್ನು ನನಗ 4 ಮನೆ ಭಿಕ್ಷೆ ಬೇಡಿ ತಿನ್ನು ಮಗನ ಅಂತ ಆಶೀರ್ವಾದ ಮಾಡ್ಯಾನ. ಹೇಳ್ಯಾರ 4 ಮನೆ ಭಿಕ್ಷೆ ಬೇಡಿಕೊಂಡು ಊಟ ಮಾಡಿದಾಗ ನನಗೆ ಸಮಾಧಾನ ರೀ ಅಪ್ಪ. ಅದರಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರಪ್ಪ, ದೂರ ಇದ್ರ ಸಂಬಂಧ ಬೆಳಿತೈತಿ, ಹತ್ತಿರ ಸಂಬಂಧ ಹಾಳಾಗ್ತೈತಿ ಅಂತ. ಆದ್ರೂ ಯಪ್ಪ ಈ ಬಡವ ಬುಡುಕ್ಯಾನ ಮ್ಯಾಗ ನೀವಿಟ್ಟಿರೋ ಪ್ರೀತಿ, ಮಮಕಾರ, ವಿಶ್ವಾಸ ನೋಡಿದ್ರೆ ನನಗೆ ಭಾಳ ಖುಷಿ ಆಕೈತ್ರಿಪ್ಪ, ಭಾಳ ಖುಷಿ ಆಕೈತಿ. ನಿನಗೆ ಹೆಂಗೆ ತಿಳಿತೈತೋ ಹಂಗೆ ಮಾಡು. ಆದ್ರೆ ಈ ಮನೆ ನೆನಪಾದಾಗ ಮಾತ್ರ ಮನೆಗೆ ಬರೋದು ಮರಿಬೇಡ. ಪಾರ್ವತಿ, ಏ ಪಾರ್ವತಿ, ಬಾಯಿಲಿ ನಮ್ಮ ಶಿವಲಿಂಗ ಬಂದಾನ. ಏನ್ ಹೇಳ್ತೈತಿ ಅಜ್ಜಾರಿನ ಬುಡ್ಬುಡಿಕೆ ಭವಿಷ್ಯ? ಅವರ ದೇವರಾದ ಆ ದೇವರ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ತಾಯಿ, ಈ ಬುಡುಬುಡುಕಿನ ವಾಣೆ ಅವಾಗಲೂ ಖರಿಯಾಗೇ ಇರ್ತೈತಿ. ಆ ದೇವಲೋಕದಾಗೂ ಸಹಿತ ಈ ಬುಡುಬುಡುಕಿನ ವಾಣಿ ಖರೇನೇ ಇರ್ತೈತಿ. ಹೋದಲ್ಲಿ ಬಂದಲ್ಲಿ ಬಂದ ಪೀಡಾನ ದೂರ ಮಾಡ್ತೈತಿ. ಆ ಸಿದ್ದಪ್ಪನ ಆಶೀರ್ವಾದದಿಂದ ಕಡು ಸತ್ಯನೇ ಹೇಳ್ತೀನಿ ತಾಯಿ. ತಾಯಿ ಈ ಮನೆಗೆ ಒಂದು ಜೀವ ಸೇರುದೈತಿ. ಭಾಗ್ಯದ ಲಕ್ಷ್ಮಿ ಮನಿ ಬಾಗಿಲಿಗೆ ಬಂದು ನಿಂತಾಳೆ ತಾಯಿ, ಬಂದು ನಿಂತಾಳ. ಭಾಗ್ಯದ ಲಕ್ಷ್ಮಿ ತಗೊಂಡು ನಾವೇನ್ ಮಾಡೋಣ ಯಜ್ಜ? ಈಗಾಗಲೇ ಲಕ್ಷ್ಮಿ ನಮ್ಮನೆ ಕಾಲ್ ಮರ್ಕೊಂಡು ಬಿದ್ದಾಳ. ನಿನಗೆ ಗೊತ್ತಿಲ್ಲದ ಏನೈತಿ? ಬೇಕಾದಷ್ಟು ಆಸ್ತಿ ಐತಿ, ಆಳು ಕಾಳು ಅದರ, ಶಾಲಾ ಕಾಲೇಜ್ ಐತಿ, ಫ್ಯಾಕ್ಟ್ರಿ ಐತಿ, ಎಲ್ಲ ಐತಿ. ಯಜ್ಜ ಏನಿದ್ರೆ ಏನು ಬಂತ? ಇದನ್ನೆಲ್ಲ ಅನುಭವಿಸೋದಕ್ಕೆ ಒಬ್ಬ ವಾರಸ್ತಾರ ಇಲ್ಲಲ್ಲ ಅನ್ನೋ ಕೊರಗು ನನ್ನ ಕಾಡಾಕತ್ತೈತಿ ಅಜ್ಜ. ಬಂದೈತಿ ಬಾಗಿಲಿಗೆ ಬಂದೈತಿ. ಸೇರಬೇಕಾದ ಜೀವ ನಿಮ್ಮ ಮಡಿಲಿ ಸೇರುವುದೈತಿ. ರಕ್ತದ ಗುಡಿ ನಿಮ್ಮ ಮಡಿಲಾಗ ಆಟ ಆಡುವುದೈತಿ. ಹಕ್ಕಿ ಸೇರಬೇಕಾದ ಗೋಡಿಗೆ ಸೇರುವುದೈತಿ. ಶಿವಲಿಂಗ, ಏನ್ ಹೇಳಕತ್ತೀವ ನೀನು? ನಮ್ಗೊಂದು ಅರ್ಥ ಆಗೋಲ್ದಪ್ಪ. ಅಲ್ಲಜ್ಜ, ನೀನು ಹಿಂಗೆ ಬುಡ್ಬುಡಿಕೆ ಭಾಷೆದಾಗ ಹೇಳಿದ್ರೆ ನಂಗೆ ಹೆಂಗೆ ತಿಳಿಬೇಕು ಹೇಳು ನೋಡೋನು. ನೀ ಏನು ಹೇಳ್ಬೇಕಂತದ್ಯೋ ಅದು ಸೀದಾ ಸಾದಾ ಹೇಳ್ಬಿಡಪ್ಪ. ತಾಯಿ ಈ ಬುಡುಬುಡಿಕೆ ನಾಲಿಗ್ಯಾಗ ಕರಿನಾಗರ ಮಚ್ಚೈತಿ. ಈ ಬುಡುಬುಡಿಕೆ ಹೇಳುವುದೆಲ್ಲ ಖರೇನೇ ಆಗ್ತೈತಿ. ಯವ್ವ, ನೀವು ನನ್ನ ಮಾತಿನ ಮ್ಯಾಗ ವಿಶ್ವಾಸ ಇಡುವುದಾದ್ರೆ, ನಾನು ಹೇಳ್ದಂಗೆ ಕೇಳುವುದಾದ್ರೆ ಆ ಜೀವ ಇವತ್ತ ನಿಮ್ಮ ನೀ ಸೇರ್ತೈತಿ. ನೋಡು ಶಿವಲಿಂಗ, ನಿನ್ನ ಮಾತಿಗೆ ನಾವೆಂದೂ ತಪ್ಪಿಲ್ಲ. ನೀ ಹೇಳಿದ್ದನ್ನು ನಾವೆಲ್ಲ ಮಾಡ್ತೀವಪ್ಪ. ಜೈ ಮಹಾಕಾಳಿ, ಜೈ ಸಿದ್ದಪ್ಪಜ್ಜ. ಅಮ್ಮ ಶ್ರಾವಣಿ, ಒಳಬಾ ತಾಯಿ, ಒಳಬಾ. ಅಲ್ಲ ಮಾವ, ನನ್ನನ್ನು ಯಾಕೆ ಒಳಗೆ ಕರ್ದಿ? ನೀನೇ ಭಿಕ್ಷೆ ಹಾಕಿಸ್ಕೊಂಡು ಹೊರಗೆ ಬಂದಿದ್ರೆ ಹಾಕಿರ್ಲಿಲ್ಲನ? ಬಾ ತಾಯಿ, ಇನ್ನು ಮುಂದೆ ಈ ಬುಡುಬುಡಿಕೆನ ಬೆನ್ನ ಹತ್ತಿ ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ. ಇನ್ನು ಮುಂದೆ ನೀನು ಈ ಮನೆಯ ಮಗಳಾಗಿ ಬದುಕಬೇಕಾಗತ್ತ. ಇನ್ನು ಮುಂದೆ ಇದ ಮನೆ ನಿನ್ನ ತವ್ರ ಮನಿ. ಇವರೇ ನಿನ್ನ ಪಾಲಿಗೆ ದೊರೆತಂತ ತಂದೆ ತಾಯಿ. ಏನ್ ಹೇಳಕತ್ತೀವ ನೀನು? ಹೌದ್ರಿ ದಣಿ, ಈ ಕೂಸು
ಸಣ್ಣ ಕೂಸಿದ್ದಾಗ ಇವರು ತಾಯಿ ನನ್ನ ಮಡಿಲ್ನಾಗ ಮಲಗಿಸಿ ನನ್ನ ಜವಾಬ್ದಾರಿ ಕೊಟ್ಟು ಸತ್ತು ಶಿವನ ಪಾದ ಸೇರಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಈ ಕೂಸನ್ನ ನನ್ನ ಜೀವಕ್ಕಿಂತ ಜಾಸ್ತಿ ಬೆಳೆಸೀನಿ. ಆದ್ರೆ ಯಾಕೋ ಏನೋ ನನ್ನ ಹಕ್ಕಿ ಪಣ ಹೇಳ್ತೈತಿ ಈ ಹುಡುಗಿಗೂ ಈ ಮನಿತನಕ್ಕೂ ಹತ್ತಿರದ ಸಂಬಂಧ ಐತಿ ಅಂತ. ಈ ಹುಡುಗಿ ಮೈಯಾಗ ಹರಿಯೋ ರಕ್ತ ಇದ ಮನಿದೈತಿ ಅಂತ. ಏನ್ ಹೇಳಕತ್ತೀವ ನೀನು? ಅಲ್ಲೋ, ಈ ಮನಿ ರಕ್ತ ಅಂತಿ, ಈ ಮನಿ ಸಂಬಂಧ ಅಂತಿ, ಸ್ವಲ್ಪ ಬಿಡಿಸಾದ್ರೂ ಹೇಳ್ಬಾರ್ದ ಪುಣ್ಯಾತ್ಮ? ಹೌದ್ರಿ ಅಪ್ಪ, ಈ ಹುಡುಗಿ ಮೈಯಾಗ ಹರಿಯೋ ರಕ್ತ ಇದ ಮನಿದೈತಿ. ಈ ಹುಡುಗಿ ಬೇರೆ ಯಾರು ಅಲ್ರಿಪ್ಪ, ನಿಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನ ಮಗಳದಲ್ರಿ. ಯಜ, ಈ ವಿಚಾರ ಇಲ್ಲಿವರೆಗೂ ನಮ್ಗೆ ಯಾಕೆ ತಿಳಿಸ್ಲಿಲ್ಲ ನೀನು? ತಾಯಿ, ಯಾವುದಕ್ಕಾದ್ರೂ ಹೊತ್ತು ಕೂಡಿ ಬರಬೇಕು. ಆ ಹೊತ್ತು ಇವತ್ತು ಕೂಡಿ ಬಂದೈತಿ. ನಮ್ಮಪ್ಪ ಸಿದ್ದಪ್ಪಜ್ಜನ ಅಪ್ಪಣೆ ಇವತ್ತಾಗೈತಿ ತಾಯಿ. ತಾಯಿ, ಹಸ್ದಾಗ ಹಳಸಿದ ಅನ್ನ ಉಂಡ್ರು ಅಮೃತ ಉಂಡಂಗಾಗತೈತಿ. ನಿಮ್ಮ ಹೊಟ್ಟೆಗೆ ಎಲ್ಲಾದ್ರು ಮಕ್ಕಳು ಹುಟ್ಟಿದ್ರೆ ಈ ಹುಡುಗಿನ ಎಲ್ಲಿ ಕಡೆಗಾಣಿಸ್ಬಿಡ್ತೀರೋ ಅಂತ ನಾನಿಷ್ಟು ದಿನ ಸುಮ್ಮನೆ ಇದ್ದೆ. ಈಗ ಈ ಹುಡುಗಿನ ನಿಮ್ಮ ಸೇರಿಸು ಹೊತ್ತು ಬಂದೈತಿ, ಸಾಕತ್ತೀನಿ. ಅಲ್ಲ ಶಿವಲಿಂಗ, ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನಿಗೆ ಅವಳಿ ಜವಳಿ ಇಬ್ಬರು ಮಕ್ಕಳು ಅಂತ ಕೇಳಿದ್ನಿ. ಹೌದ್ರಿ ದಣಿ, ನೀವು ಕೇಳಿದ ಮಾತು ಖರೇನೇ ಐತ್ರಿಯಪ್ಪ. ನಿಮ್ಮ ಅಣ್ಣಾರಿಗೆ ಅವಳಿ ಜೋಳಿ ಮಕ್ಕಳ, ಒಂದು ಗಂಡು ಒಂದು ಹೆಣ್ಣು. ಆದ್ರೆ ಆ ಗಂಡು ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತೀಕಾರ ತೀರಿಸ್ಕೋತೀನಿ ಅಂತ ಅವತ್ತು ಹೋದವ ಇವತ್ತಿನವರೆಗೂ ಹೊಳ್ಳಿ ಬಂದೇ ಇಲ್ರಿ ಅಪ್ಪ. ಅವ ಎಲ್ಲದಾನ, ಯಾವ ಊರಾಗದಾನ, ಏನು ಮಾಡಾಕತ್ತಾನ, ನಮ್ಮಪ್ಪ ಸಿದ್ದಪ್ಪಜ್ಜಗ ಗೊತ್ತ್ರಿ. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ಚರುಣ ತಗೋ, ಈಗಿನ ನಮ್ಮ ಮಡ್ಲಿಗೆ ಹಾಕಿ. ಅಮ್ಮ ಬಾಕಂದ ಇಲ್ಲಿ ಹೋಗಮ್ಮ ಸಾವಿ, ಹೋಗು ತಾಯಿ. ಇವ್ರೇನದಾರಲ್ಲ, ಇವರು ನಿನ್ನ ಚಿಕ್ಕಮ್ಮ. ಅವ್ರೇನದಾರಲ್ಲ, ಅವರು ನಿನ್ನ ಚಿಕ್ಕಪ್ಪ. ಯಾಕೋ ಅಲ್ಲಿ ನೋಡು, ಆ ಫೋಟೋದಾಗ ಅದಾರಲ್ಲ, ಅವರೇ ನಮ್ಮ ಧಣಿ ಸಾಹುಕಾರ ಬೆಟ್ಟಪ್ಪ, ನಿಮ್ಮ ತಂದೆಯವರಮ್ಮ. ಬಾಳ ಕದನದಲ್ಲಿ ಭರವಸೆಗಳು ಧಣಿ, ಕೊನೆಗೂ ನಮ್ಮ ಅಣ್ಣನ ಮಗಳನ್ನ ನಮ್ಮ ಮನೆಗೆ ಸೇರಿಸಿದೆಪ್ಪ. ಈ ಋಣ ನಾನು ಹೆಂಗ್ ತೀರಿಸ್ಲು? ತಲೆಯಾರ ಇದ್ರಾಗ ಋಣದ ಯಾಕೆ ಮಾತಾಡ್ತೀರಪ್ಪ? ನಾನು ಈ ಮನೆ ಅನ್ನ ಉಂಡು ಬೆಳೆದ ದೇಹ, ಇದು ನನ್ನ ಕರ್ತವ್ಯ ಐತ್ರಿಯಪ್ಪ. ನನ್ನ ಕರ್ತವ್ಯ ನಾ ಮಾಡೀನಿ. ತಲೆಯಾರ, ನನ್ನ ಮಗಳಿಗೆ ಸಾಲಿ ಕಲಿಯೋದು ಅಂದ್ರೆ ಭಾಳ ಇಷ್ಟ ರೀ ಅಪ್ಪ. ಹೌದಾ? ಆದ್ರೆ ಏನು ಮಾಡಿದ್ರಿಯಪ್ಪ, ನಮ್ಮ ಊರಾಗ SSLC ಮಟ್ಟ ಅಟ್ಟ ಸಾಲಿ ಇತ್ರಪ್ಪ. ಅಲ್ಲಿವರೆಗೂ ನಾ ಈಕೆ ಸಾಲಿ ಕಲಿಸೀನಿ. ಈಕೆ ಮುಂದೆ ಕಲಿಬೇಕಾದ್ರೆ ದೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು ರೀ. ಅದೇನೋ ಅಂತಾರಲ್ರಿ, ಬೆಳೆದ ನಿಂತ ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸೋದು ಕರಗೋ ಬೆಣ್ಣಿನ ಕೈಯಾಗ ಹಿಡ್ಕೊಂಡು ಬಿಸಿಲಾಗ ಅಡ್ಡಾಡೋದು ಎರಡೂ ಒಂದ ಅಂಥೇಳಿ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ರಿಪ್ಪ. ಇವತ್ತರ ನಿಮ್ಮ ದಯದಿಂದ ನನ್ನ ಮಗಳ ಆಸೆ ಈಡೇರಿಸಿದ್ರೆ ನನಗಷ್ಟ ಸಾಕ್ರಿಪ್ಪ. ಆಯ್ತು ಶಿವಲಿಂಗ. ಶ್ರಾವಣಿ, ಬರಮ್ಮ ಇಲ್ಲಿ. ನಿನಗೇನಂದ್ರೆ ತುಂಬಾ ಇಷ್ಟ ಅಮ್ಮ? ನನಗೆ ಕಾಲೇಜ್ ಕಲಿಬೇಕಂತ ಭಾಳ ಆಸೆ ಐತ್ರಿ ದನಿ. ಇನ್ನು ಮುಂದೆ ದನಿ ಅನ್ಬೇಡ, ಅಪ್ಪ ಅಂತ ಕರಿ. ಎಲ್ಲಿ ಒಂದ್ಸಾರಿ ಅಪ್ಪ ಅಂತ ಕರಿಯಮ್ಮ. ಅಪ್ಪ, ಮಗಳೇ, ನೋಡ್ರಿ, ಕಾಲೇಜ್ಗೆಲ್ಲ ಹೋಗೋದೇನು ಬೇಕಾಗಿಲ್ಲ ನೋಡವ. ನೀನು ಕಾಲೇಜ್ಗೇನು ಹೋಗೋದು ಬೇಕಾಗಿಲ್ಲ. ಬೇಕಾದಂಗೆ ಆಸ್ತಿ ಐತಿ, ಮನ್ಯಾಗ ಇದ್ರೆ ಸಾಕು. ಪಾರ್ವತಿ, ಏನ್ ಮಾತಾಡಕತ್ತಿ ನೀನು? ನೋಡಕ್ಕೆ ಮುಖನ. ಕಾಲೇಜು ಅಂದ್ರೆ ಎಷ್ಟು ಖುಷಿ ಐತೈತಿ ಮುಖದಾಗ. ಕಲೀಲಿ ಬಿಡು. ಕಾಲೇಜ್ ಕಲ್ತವ್ರೆಲ್ಲ ನೌಕರಿ ಮಾಡಬೇಕು ಅಂತೇನು ಬರೆದಿಟ್ಟಾರ. ನಮ್ದು ಸಾಕಷ್ಟು ಆಸ್ತಿ ಐತಿ, ಸಾಕಷ್ಟು ಫ್ಯಾಕ್ಟ್ರಿಗಳದಾವ. ಅದಕ್ಕೆಲ್ಲ ಇವಳೇ ಒಡತಿ ಆಗಾಕಿ. ಅದ್ರ ವ್ಯವಹಾರ ಜ್ಞಾನಕ್ಕಾದ್ರೂ ಸ್ವಲ್ಪ ಕಲೀಲಿ ಬಿಡು. ಪಾರ್ವತಿ, ಯಾರವಳು? ಈ ಜಮೀನ್ದಾರ್ ವಂಶದ ಕುಡಿ,
ಈ ಜಮೀನ್ದಾರ್ ಮನೆತನದಲ್ಲಿ ಪ್ರತಿಯೊಬ್ಬರಿಗೂ ಮಚ್ಚೆ ಇದ್ದೇ ಇರುತ್ತೆ. ಕಲ್ಲು ಕಲ್ಲು ಬಡದಾಡಿ ಮೋಡ ಕರಗಿ ಮಳೆಯಾಗಿ ಬೆಳೆ ಬರುವುದಣ್ಣ, ಬೆಳೆ ಬರುವುದು. ಸರಿ, ನನಗಿನ್ನ ಅಪ್ಪಣೆ ಕೊಡ್ರಿ, ನಾನು ಏನು ಬರ್ತೀನಿ. ಏನು ಶಿವಲಿಂಗ, ನಮ್ಮ ಮನ್ಯಾಗ ಸಂತೋಷದ ಹಾಲ ಉಪ್ಸಿ ಈಗ ಬರಗೈಯಿಂದ ಹೊಕ್ಕಿನಂತೀಯಲ್ಲಪ್ಪ. ಸೇರು ಪಾರ್ವತಿ, ಶಿವಲಿಂಗನ್ಗೆ ಏನೇನ್ ಬೇಕು, ಅರಿವಿ, ಕಾಳು, ಕಡಿ, ಏನ್ ಕೇಳ್ತಾನೆಲ್ಲ ತಂದು ಕೊಡು. ಶ್ರಾವಣಿ ಬಾ. ಗೊಂಬೆ ಆಡ್ಸೋನು ಮೇಲೆ ಕುಂತ ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು, ಗೊಂಬೆ ಆಡ್ಸೋನು ಮೇಲೆ ಕುಂತಾರೆ ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು, ಪ್ರೀತಿಯಿಂದ ಆಟಾಡು ನೀರು ಸೇರಿದು ಗೊಂಬೆ ಆಡ್ಸೋನು ಮೇಲೆ ಕುಂತನು ಯಾರಿಗಿಲ್ಲನೋ. ಅಮ್ಮ ಶ್ರಾವಣಿ, ಈಗಲಾದರೂ ನಿನಗೆ ಸಂತೋಷ ಆಯ್ತಾ ತಾಯಿ? ಬಾಬಾ, ನೀನೇನು ನನ್ನನ್ನು ಕರ್ಕೊಂಡ್ಬಂದು ಈ ಕುಟುಂಬದ ಗೂಡಿಗೆ ತಂದು ಬಿಟ್ಟಿ. ಆದ್ರ ನೀನು ಕೂಡ ಹರಕ ಗುಡಿಸಲ್ದಾಗಿದ್ದು ನೀನು ಬೇಡ್ಕೊಂಡು ತಂದ ಭಿಕ್ಷನ ಹಂಚ್ಕೊಂಡು ಉಣ್ತಿದ್ದೀವಲ್ಲ, ಅದನ್ನ ಮರೆತ ನಿನ್ನಾಗ್ಲಿ ಈ ಮನೆಯಾಗ ನಾನು ಹೆಂಗಿರ್ಲಿ ಮಾವ, ಹೆಂಗಿರ್ಲಿ? ಸಿದ್ದಪ್ಪ ಜನಕರ್ಣೆ ಅವನ ಆಡಿಸ್ತಾನ, ನಾವು ಆಡಬೇಕು. ಅವ ನಗಿಸ್ತಾನ, ನಾವು ನಗಬೇಕು. ಅವ ಹೊಗೆ ಹಾಕ್ತಾನ, ಹಾಕಿಸ್ಕೋಬೇಕು ತಾಯಿ. ಇದೆಲ್ಲ ಅವನಿಚ್ಛೆ ಐತಿ ತಾಯಿ, ಅವನಿಚ್ಛೆ ಐತಿ. ನೀನು ಚಿಂತೆ ಮಾಡ್ಬಿಡವ. ನಿನ್ನ ನೆನಪು ಬಂದಾಗೊಮ್ಮೆ ನಾನು ಈ ಮನೆಗೆ ಬರ್ತಿರ್ತೀನಿ. ಹಾಂ, ಯೋಚನೆ ಮಾಡ್ಬೇಡ. ನೀನು ಈ ಮನ್ಯಾಗ ಸಂತೋಷವಾಗಿರ್ಬೇಕು. ನೀ ಎಷ್ಟು ಸಂತೋಷವಾಗಿರ್ತೀಯಲ್ಲ ಅಷ್ಟೇ ನಿನ್ನ ತಂದೆ ತಾಯಿ ಸಂತೋಷವಾಗಿರ್ತಾರೆ. ಮರಿಬೇಡ ತಾಯಿ. ದಣಿ, ನಾನೇನು ಬರ್ತೀನಿ. ದಣಿ, ಇನ್ನೊಂದು ಮಾತು. ಆ ಮಹಾತಾಯಿ ಕಾಳಿಕಾಂಬ ಆಜ್ಞೆ ಆಗೈತ್ರಿ ಅಪ್ಪ. ನಿಮ್ಮ ಮನ್ಯಾಗ ಪ್ರತಿ ಅಮಾವಾಸ್ಯೆ ದಿನ ನಿಮ್ಮ ದೇವ್ರ ಜಗಲಿ ಮ್ಯಾಗ ಸೂರ್ಯಾಸ್ತದಿಂದ ಸೂರ್ಯಾಸ್ತದವರೆಗೂ ದೀಪ ಹಾರದಂಗ ನಂದದಂಗ ಕಾಯಬೇಕಾಗಿದ್ದು ನಿಮ್ಮ ಕರ್ತವ್ಯ ಐತಿ. ಏನ ಅಮಾವಾಸ್ಯೆಗೊಮ್ಮೆ ನಿಮ್ಮ ಮನೆ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸ್ಬೇಕು. ಅಲ್ಲಿ ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ನೀಡಬೇಕು. ಹಿಂಗೆ ಮಾಡ್ಕೊತ ಹೋದ್ರೆ ಭಾಳ ಒಳ್ಳೆದಾಕೈತಿ ಅಂತ ಆ ತಾಯಿ ಹೇಳ್ರಪ್ಪ. ಆಯ್ತು ಶಿವಲಿಂಗ, ನಿನ್ನ ಮಾತಿಗೆ ಅಂದರೆ ತಪ್ಪಿವನಪ್ಪ, ತಪ್ಪಿಲ್ಲ. ನೀ ಹೇಳ್ದಂಗ ಮಾಡ್ತೀವಿ. ಆಯ್ತ್ರಿ ಅಪ್ಪಾರ, ಒಂದು ಮಾತು ನೆನಪಿಡ್ರಿ. ಏನ್ ಶಿವಲಿಂಗ? ಇದ್ರಾಗ ಶ್ರಾವಣಿಯ ಭವಿಷ್ಯನೂ ಅಡಗೈತಿ, ಮರಿಬೇಡ್ರಿ. ನಾ ಇನ್ನು ಬರ್ತೀನಿ ರೀ. ಯಾರಿಗಿಲ್ಲ ನೋವು, ಯಾರಿಗಿಲ್ಲ